ಮಾರ್ನಿಂಗ್ 4:30 ರೆಡಿ ಆಗ್ತಾ ಇದ್ದೀನಿ. ಫೈನಲಿ ಮೇಕಪ್ ಮುಗಿಸ್ಕೊಂಡು ಈಗ ಫೋಟೋಶೂಟಿಗೆ ರೆಡಿಯಾಗಿ ಈ ಲುಕ್ಕಲ್ಲಿದ್ದೀನಿ. ನೋಡಬೇಕು ಇವತ್ತು ಇಡೀ ದಿನ ಇನ್ನು ಹೇಗೆ ಅಂತ. ನಮ್ಮಿಬ್ರು ಒಳ್ಳೆ ಮೆಮೊರೀಸ್ ಅಂದರೆ ಅಪ್ಪ ಅಮ್ಮ ಹೆಂಗಿದ್ರು ವರ್ಕಿಗೆ ಹೋಗ್ತಿದ್ರು, ಅಮ್ಮ ಹೆಂಗಿದ್ರು ಹೊಡಿತಾ ಇದ್ರು, ಆಗ ಗೋಲ್ ತಂದಿಡ್ತಾ ಇದ್ರು, ನಾನು ಅಕ್ಕ ಸೇರಿ ಇಬ್ರು ಮುರಿತಾ ಇದ್ವು. ಇನ್ನೆಲ್ಲ ಮಿಸ್ ಆಗ್ತಾ ಇದೆ. ಪರವಾಗಿಲ್ಲ, ಅವಳು ಎಲ್ಲೇ ಇರಲಿ ಖುಷಿಯಾಗಿರಲಿ. ತುಂಬ ಪಾಪ ಅಂದರೆ ಅವಳೆ ಕರೆಕ್ಟ್, ತುಂಬ ಪಾಪ ಅಂದರೆ ಅವಳೆ. ಯಾರು ಅವಳಷ್ಟು ಪಾಪ ಯಾರು ಇಷ್ಟು ಸೈಲೆಂಟ್ ಯಾರಿಲ್ಲ. ಮತ್ತು ಅವಳು ಯಾವುದೇ ಜಗಳನೂ ಮಾಡ್ತಿರ್ಲಿ. ತುಂಬ ಒಳ್ಳೆ ಹುಡುಗಿ, ತುಂಬ ಒಳ್ಳೆ ಅಲ್ಲ, ತುಂಬ ಒಳ್ಳೆ ಹುಡುಗಿ ಹೌದು. ಬಟ್ ಅದು ಬಿಟ್ಟ ಮೇಲೆ ಅದರಿಂದ ನೆಕ್ಸ್ಟ್ ಇನ್ನೇನು ಬರ್ತಾ ಇಲ್ಲ, ಹೊಗಳಕ್ಕೆ ಪದಗಳೇ ಸಿಗ್ತಾ ಇಲ್ಲ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ. Akash, today is a big day. Finally we are getting married and I'm so happy. ನೀವು ಸಿಕ್ಕಿರೋದು ಸ್ವಲ್ಪ ಬೇಜಾರಾಗ್ತಾ ಇದೆ, ಅಪ್ಪ ಅಮ್ಮನ ಬಿಟ್ಟು ಮನೆಯಿಂದ ಹೊರಡಬೇಕು ಅನ್ನೋದು. ಬಟ್ ಐ ಆಮ್ ಸೋ ಹ್ಯಾಪಿ ನೀವು ಸಿಕ್ಕಿದ್ದೀರಾ ಅನ್ನೋದು. ಗುಡ್ ಲಕ್ ಫಾರ್ ಅಸ್. ವರನಲ್ಲೂ ಹೊಸಲ ಬಲವಿಕೆ, ವಧುವಲ್ಲೂ ಹೊಸಲ ಬಲವಿಕೆ, ವಧುವರರಾಸೆ ಚಡಪಡಿಕೆ, ಮದುವೆ ಎಂಬ ಸಂಭ್ರಮಕ್ಕೆ, ಹಸಿರು ಚಪ್ಪರ ಅಂಗಳಕ್ಕೆ, ಹೊಸ ಹೊಂಬಾಳೆ ಸ್ವಾಗತಕ್ಕೆ, ಬೆಳಗಾನೆ ಇಡಿ ಬಳಗಾನೆ, ತಾನೆ ತಂದನ್ನೆ ತಂದನ್ನೆ ಆಡಿದೆ ಸಂಭ್ರಮಕ್ಕೆ. ಬುದ್ಧಿವಂತ, ಸುಂದರಿ, ಸ್ವಲ್ಪ ಮುಂಗೋಪಿ, ಆಟೋಮ್ಯಾಟಿಕಲಿ ಸರಿ ಇರ್ತಾಳೆ. ಮುದ್ದಿನಿಂದ ಸಾಕಿದ್ವಿ, ಸ್ವಲ್ಪ ಮುಂಗೋಪಿ ಇದ್ರೂ ಅವಳು ಮುಂದಿನ ದಿನಗಳಲ್ಲೆಲ್ಲ ಸರಿ ಮಾಡ್ಕೊಳ್ತಾಳೆ. ನಮ್ಮೊಂದು ಹೊಸ ಸಂಬಂಧನ ಒಬ್ಬಡೆ ಕುಟುಂಬಕ್ಕೆ ಸೇರಿಸ್ತಾ ಇದ್ದೀವಿ. ಅವಳು ಗಂಡನ ಜೊತೆಗೆ ಅನ್ಯೋನ್ಯಾಗಿರ್ತಾಳೆ. ಅಪ್ಪ ಅಮ್ಮನ ಜೊತೆ ಹೇಗಿರ್ತಾಳೋ ಹಾಗೆ ಅತ್ತೆ ಮಾವ ಭಾವ ಅತಿಗೆ ಅವ್ರ ಜೊತೆ ಚೆನ್ನಾಗಿರ್ತಾಳೆ ಅಂತಕ್ಕಂಥ ಒಂದು ಆಶಾಭಾವನೆ ನನ್ನ ಹೃದಯಾಂತರದಿಂದ ಬರ್ತಾ ಇದೆ.
ಮನಸ್ಸಲ್ಲೇನೋ ಸವಿರಾಗ ಎಂದು ನಾನು ಜೊತೆಯಾಗಿರು